ಎಸ್, ಈ 420 ಭೂಮಿಕನಿಂದ ನೊಂದು ಬೆಂದು ಸಾಕಷ್ಟು ಕಣ್ಣೀರನ್ನ ಸುರಿಸಿ ನೀನೇ ನನ್ನ ಜೀವ, ನೀನೇ ನನ್ನ ಬಾಳ ಸಂಗಾತಿ ಅನ್ಕೊಂಡಿದ್ದಂತಹ ಆ ಮೋಸಕ್ಕೆ ಒಳಗಾದಂತಹ ರಘು ಇವತ್ತು ನಿಮ್ಮ ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರಘು ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತದೊಂದಿಗೆ ಸಾಕಷ್ಟು ಮಹಿಳೆಯರು ಪುರುಷರ ಲೈಫಲ್ಲಿ ಆಟ ಆಡ್ತಾ ಇರ್ತಾರೆ, ಅದೇ ರೀತಿ ಪುರುಷರು ಕೂಡ ಮಹಿಳೆಯರ ಲೈಫಲ್ಲೂ ಕೂಡ ಆಟ ಆಡ್ತಾ ಇರ್ತಾರೆ. ಅದು ಈಗಿನ ಪ್ರಪಂಚವೇ ಹಾಗಾಗ್ಬಿಟ್ಟಿದೆ. ಈಗ ನಿಮ್ಮ ಲೈಫಲ್ಲಿ ಭೂಮಿಕಾ ಅನ್ನೋರು ಎಂಟ್ರಿ ಆಗ್ತಾರೆ, ನೀವು ಅವ್ರನ್ನ ಮದುವೆ ಆಗ್ತೀರಾ. ಏನೀಗ ಮದುವೆಯ ಅಸಲಿ ಕಹಾನಿಯನ್ನು ಸ್ವಲ್ಪ ಬಿಚ್ಚಿಡ್ತಾ ಹೋಗೋದಾದರೆ, ನಿಮ್ಮ ಮನೆಯವರು ಒಪ್ಪಿಗೆ ಇತ್ತ ಮದುವೆಗೆ, ಅಥವಾ ನೀವೇ ಪ್ರೀತಿಸಿ ಯಾವುದೋ ಒಂದು ದೇವಸ್ಥಾನನೋ ಬೇರೆ ಕಡೆ ಹೋಗಿ ಮದುವೆ ಆದ್ರೆ ಸ್ವಲ್ಪ ವಿವರಣೆ ಕೊಡೋದಾದ್ರೆ? ಸರ್, ನಮ್ಮ ಮನೆಯವ್ರಿಗೆ ಒಪ್ಪಿಸ್ಬಿಟ್ಟು ನಾನು ಸಾಂಪ್ರದಾಯಿಕವಾಗಿ ಮೇಲ್ಕೋಟೆ ವಿಜಯಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಆದ. ಓಕೆ. ಮದುವೆ ಆದಮೇಲೆ 2.5 ತಿಂಗಳು ನಮ್ಮ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. ಜನ ಎಲ್ಲ ಮಾತಾಡ್ತಾರೆ ಅಂದ್ಬಿಟ್ಟು ಇವಳು ಇದು ಮಾಡ್ತಾಳೆ. ಆಗಾಗ ಒಂದು ಸಣ್ಣ ಪುಡುಪ ಜಗಳ ಬರ್ತಾ ಇರ್ತದೆ. ಜಗಳ ಬರ್ತಾ ಇರ್ಬೇಕಾದ್ರೆ ಇವಳು ಒಬ್ಬಗೆ ಮೆಸೇಜ್ ಮಾಡಿರ್ತಾಳೆ ಬಿ ಅಂದ್ಬಿಟ್ಟು. ಓಕೆ. ಮೆಸೇಜ್ ಮಾಡಿದಾಗ ನಾನೇನು ಮಾಡ್ತೀನಿ, ಹೊಡಿತೀನಿ. ಹಿಂಗೆ ಜೊತೆಲಿರೋ ಹುಡುಗರಿಗೆಲ್ಲ ಹಿಂಗೆ ಮೆಸೇಜ್ ಮಾಡ್ತೀಯಲ್ಲ, ಅವ್ರದ್ದು ಎಲ್ಲ ದುಡ್ಡು ಹಾಕಿಸ್ಕೊತೀಯಲ್ಲ ಅಂತ ಹೊಡಿತೀನಿ. ಓಕೆ. ಹೊಡೆದಾದ್ಮೇಲೆ ಇವಳು ಆ ಫೋಟೋ ಇಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ. ಮಹಿಳಾ ಸ್ಟೇಷನಲ್ಲಿ, ಮಾಗಡಿ ರೋಡ್ ಮಹಿಳಾ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ. ಅಲ್ಲೋಗಿ ನಾನು ಹೇಳ್ತೀನಿ, ಇದು ಮಹಿಳಾ ಸ್ಟೇಷನ್ ಕೌನ್ಸಲಿಂಗ್ ಅಪ್ಪ ನಡೀತಾ ಇರೋದು ಅಂದ್ಬಿಟ್ಟು ಅಲ್ಲೂ ಸರಿ ಆಯಿತು ಬಿಡಿ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋದ್ಮೇಲೆ ಅಬ್ಬಿ ಅಂದ್ಬಿಟ್ಟು ನಾನು ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ನೀನು ಇಡ್ತಿ ಅಷ್ಟು ದುಡ್ಡು ಇಸ್ಕೊಂಡಿದ್ದಾಳೆ, ನಂತರ ಇಷ್ಟು ದುಡ್ಡು ಇಸ್ಕೊಂಡಿದ್ದಾಳೆ, ನೀನು ಕೊಡಬೇಕು ನನಗೆ ಅಂದ್ಬಿಟ್ಟು ಇದು ಮಾಡ್ತಾನೆ. ನನ್ನ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಅವನ್ನ ಕರೆಸ್ತೀವಿ, ಕರೆಸ್ಬಿಟ್ಟು ವಿಚಾರಣೆ ಮಾಡ್ತೀವಿ ಅಂತ. ಕರೆಸ್ಲಿಲ್ಲ, ಅವನು ಬರಲಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾನೆ. ಅದಾದಮೇಲೆ ಜೀವನ ಚೆನ್ನಾಗೇ ನಡೀತಾ ಇರ್ತದೆ. ಸಣ್ಣ ಪುಟ್ಟ ಜಗಳ ಬರ್ತಾ ಇರ್ತದೆ. ನಾನು ಟೊಯೋಟೋದಲ್ಲಿ ಬಿಡದಿ ಟೊಯೋಟೋದಲ್ಲಿ ಕೆಲಸ ಮಾಡ್ತಿರ್ತೀನಿ. ಟೊಯೋಟೋ ಬಿಟ್ಬಿಡ್ತೀನಿ ಕಂಪ್ನಿ ಬಿಟ್ಬಿಟ್ಟು ನಾನು ಆಟೋ ಫೀಲ್ಡಿಗೆ ಬರ್ತೀನಿ. ಆಟೋ ಫೀಲ್ಡ್ ಬಂದ್ಬಿಟ್ಟು ಆಟೋ ಓಡಿಸ್ತಾ ಇರ್ತೀನಿ. ಆಟೋ ಓಡಿಸ್ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀನಿ, 10:30 11 ಗಂಟೆಗೆ ಮನೆಗೆ ಬರ್ತೀನಿ. ಇವಳು ಈವೆಂಟ್ಗೆ ಹೋಗ್ತಾ ಇರ್ತಾಳೆ, ಕೆಲಸಕ್ಕೆ ಈವೆಂಟ್ಗೆ ಹೋಗ್ತಾ ಇರ್ಬೇಕಾರೆ ಈವೆಂಟ್ಗೆ ಹೋಗ್ತಾ ಇರ್ತಾಳೆ. ನಾನು ಸುಮ್ನಳ್ಳಿಗೆ ಬಾ, ಅಲ್ಲಿ ಕಾಯ್ತಾರೋ ಬರ್ತೀನಿ ಅಂತಾಳೆ. ನಾನು 10:30 ಹೋಗಿ ನಿಂತ್ಕೋತೀನಿ. 11:30 ಆಯ್ತದೆ, ಬರೋದು 12 ಗಂಟೆ ಆಯ್ತದೆ. ಬರ್ತಾಳೆ, ಕರ್ಕೋತೀನಿ. ಅಡುಗೆ ಏನು ಮಾಡಿದ್ಯಾ ಅಂತ ಕೇಳ್ತೀನಿ. ಅಡುಗೆ ಏನು ಮಾಡಿಲ್ಲ ಅಂತ ಹೇಳ್ತಾಳೆ. ಒಂದೇ ಒಂದು ಏಟ್ ಹೊಡಿತೀನಿ. ಅಡುಗೆ ಇಷ್ಟೊತ್ತವ್ರು ಮಾಡಿಲ್ಲ, ಮಧ್ಯಾಹ್ನ 3 ಗಂಟೆ ಕೆಲಸಕ್ಕೆ ಹೋಗಿರೋದು ಅಂದ್ಬಿಟ್ಟು ಒಂದು ಏಟ್ ಹೊಡಿತೀನಿ ಅಷ್ಟೇ. ಅವ್ರ ಅಮ್ಮಂಗೆ ಕರ್ಸ್ಕೊತಾಳೆ, ಅವ್ರ ಅಮ್ಮಂಗೆ ಕರ್ಸ್ಕೊಂಡು ಹೋಯ್ತಾಳೆ. ಅದಾದ್ಮೇಲೆ ಬೆಳಗ್ಗೆ ಎದ್ದು ಬರ್ತಾಳೆ, ನನ್ನ ಜೊತೆಲ್ಲ ಇರ್ತಾಳೆ. ಅಡುಗೆ ಊಟ ತಿಂಡಿ ಎಲ್ಲ ಮಾಡ್ಕೊಡ್ತಾಳೆ. ಅವತ್ತು ನಾನು ಅಲ್ಲೇ ಮಲ್ಕೋತೀನಿ. ಮಲ್ಕೊಂಡು ಬೆಳಗ್ಗೆ ಎದ್ದು ಕೋಲ್ಟ್ ಐತೆ ಅಂದ್ಬಿಟ್ಟು ಊರಿಗೆ ಹೋಗ್ತೀನಿ. ಊರಿಗೆ ಹೋದಾಗ ನಾನು ಅಬ್ಬಿ ಅಂತ ಇರ್ತಾನಲ್ಲ, ಸಿಗಾಕತ್ತಾನ ಅವ್ನು ನನ್ನ ಕೈಗೆ, ಅಲ್ಲಿ ಹೊಡಿತೀನಿ ಊರಲ್ಲಿ. ಹೊಡೆದಾದ್ಮೇಲೆ ಪೊಲೀಸ್ನವರೆಲ್ಲ ಬಂದ್ಬಿಟ್ಟು ಯಾಕೋ ನೀನು ಅವ್ರ ಹೆಡ್ತಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು. ಅಭಿ ಅನ್ನೋನು ನನ್ನ ಫ್ರೆಂಡ್ ಅವನು. ಇವಳು ಮೆಸೇಜ್ ಮಾಡಿರ್ತಾಳೆ, ನಿಮ್ಮ ಫ್ರೆಂಡಿಗೂ ಮೆಸೇಜ್ ಮಾಡಿರ್ತಾಳೆ. ಆಮೇಲೆ ನಾನೇನು ಮಾಡ್ತೀನಿ, ಅವ್ನಿಗೆಲ್ಲ ಹೊಡಿತೀನಿ. ಇವಳಿಗೆ ಫೋನ್ ಮಾಡ್ಕೊಡ್ತೀನಿ, ಅಕ್ಕ ತಪ್ಪಾಯ್ತಕ್ಕ, ನೀವು ಬೇಗ ಹೇಳಿತ್ತು ಅಂದ್ಬಿಟ್ಟು ಇದು ಮಾಡ್ತಾನೆ. ಹೇಳಿದ್ಮೇಲೆ ನಾನೇನು ಮಾಡ್ತೀನಿ, ಸರಿ ಆಯಿತು, ಅವತ್ತು ಸೋಮವಾರ ಅಲ್ಲೇ ಸ್ಟೇ ಆಯ್ತೇನೆ, ಮಂಗಳವಾರ ಸ್ಟೇ ಆಯ್ತೇನೆ, ಬುಧವಾರ ಬರೋಕ್ಕೆ ಅಂತ ಹೊರಡ್ತೀನಿ. ಬುಧವಾರ ಬರೋಕ್ಕಾಗಲ್ಲ, ನೆಕ್ಸ್ಟ್ ಸೋಮವಾರನೇ ಬರೋಣ ಅಂತ ಹೊರಡ್ತೀನಿ. ಸೋಮವಾರ ಫೋನ್ ಮಾಡ್ತೀನಿ, ಫೋನ್ ತೆಗಿಯಲ್ಲ. ಅದಾದಮೇಲೆ ಫೋನ್ ತೆಗಿಯಲ್ಲ, ಇಲ್ಲಿದ್ದೀನಿ ಅಂತ ಬೆಂಗಳೂರಿಗೆ ಬಂದು ನಾನು ಸ್ಟೇ ಆಗ್ತೀನಿ 1-2 ದಿವಸ. ಆಮೇಲೆ ನನ್ನ ಬಟ್ಟೆ ಏನಿದೆ ತುಂಬ್ಕೊಂಡು ನಾನು ಊರಿಗೆ ಹೋಗ್ತೀನಿ, ನಿನ್ನ ಜೀವನ ನಿನ್ನತ್ಕೊ ಅಂತ. ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತೀನಿ ಅಂತ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಮಾಡಿದಾಗ ಸರಿ ಆಯಿತು ಬರ್ತೀನಿ ಅಂತ, ಬಾ ಊರಲ್ಲಿದ್ದೀನಿ ಇಂಥ ದಿವಸ ಬರ್ತೀನಿ ಅಂತ ಮೆಸೇಜ್ ಮಾಡಿರ್ತೀನಿ ನಾನು. ಅವಾಗ ಏನು ಮಾಡ್ತಾಳೆ ಅಂದರೆ, ಇವಳು ಮುಂಚಾಗಲೇ ಬಂದು ಮನೆ ಮುಂದ್ಗಡೆ ಒಂದು ಆಂಟಿ ಕೈ ಕೀ ಕೊಟ್ಟಿರಿ, ಮನೆ ಕೀನ ಐಟಮ್ಮು ಪ್ರತಿಯೊಂದು, TV ಎಲ್ಲ ಎತ್ಕೊಂಡು, ಕಾಲ್ ಚೈನು ತಾಲಿ ಎಲ್ಲ ತಗೊಂಡು ಎತ್ಕೊಂಡು ಮನೆ ಬಿಟ್ಬಿಟ್ಟಿರ್ತಾಳೆ. ನಾನು ಮನೆಗೆ ಬಂದು ಕೇಳ್ತೀನಿ ಆಂಟಿ ಕೀ ಕೊಟ್ಟು ತಪ್ಪು ಮಾಡ್ಬಿಟ್ರಿ ಆಂಟಿ ಅಂತ. ನೀನು ಕೊಡ್ಬೇಡ ಅಂದ್ರೆ ಕೊಡತ್ತೈತಿಲ್ಲ ಕಣಪ್ಪ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ಮೇಲೆ ಇವಳ ಬಗ್ಗೆ ನಾನು ಮಾಹಿತಿ ಕಲೆಕ್ಟ್ ಹಾಕೋಕೆ ಹೋಗಲ್ಲ. ನಾನು ಸುಮ್ಮನಾಗ್ಬಿಡ್ತೀನಿ. ಎಲ್ಲ ನಮ್ಮ ರಿಲೇಷನ್ ಮನೆ ಇದ್ದೀನಿ, ಅಲ್ಲಿದ್ದೀನಿ, TV ಕ್ರಾಸಲ್ಲಿದ್ದೀನಿ, TV ಕ್ರಾಸಿಗೆ ಬಾ ಅಂತಾಳೆ. ನೆಲಮಂಗಲ TV ಕ್ರಾಸ್ಗೆ ಅಲ್ಲೋಗಿ ಹುಡುಕ್ತೀನಿ, ಲೊಕೇಶನ್ ಕಳಿಸ್ತೀನಿ, ಬರೋಲ್ಲ ಇವಳು. ಬರೋಲ್ಲ ಅಂದ್ಮೇಲೆ ನಿಮಗೆ ಮುಂಚೆ ಡೌಟ್ ಬಂದಿರಲಿಲ್ಲ ಇವ್ರು ಮನೆ ಬಿಟ್ಟು ಹೋಗ್ತಾರೆ, ಮನೇಲಿರೋ ಐಟಮ್ ಎಲ್ಲ ತಗೊಂಡು ಹೋಗ್ತಾರೆ ಅಂತ? ಡೌಟೇ ಬಂದಿರಲಿಲ್ಲ ಸರ್, ಆ ಥರ ಇದ್ಲು. ನಾನು ಡೌಟೇ ಬಂದಿರ್ತಿಲ್ಲ. ಆನಂತರ ನಮ್ಮ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿದ್ಲಲ್ಲ, ಡೌಟೇ ಸುಧಾ ಬಂದಿರ್ತಿಲ್ಲ. ಅದಾದ್ಮೇಲೆ ಮಂಜು ಅಂದ್ಬಿಟ್ಟು ನನಗೆ ಕಾಲ್ ಮಾಡ್ತಾರೆ. ಒಂದು 15 ಡೇಸ್ ಇವಾಗ ಕಾಲ್ ಮಾಡ್ತಾರೆ ನನಗೆ, ಮಂಜು ಬ್ರೋ ಅಂತ. ಮಂಜು ಯಾರು ಅಂತ? ಮಂಜು ಅವ್ರ ಫ್ರೆಂಡು. ಮಂಜು ಅವ್ರ ಮಿಸೆಸ್ ಇದ್ದಾರೆ ರಶ್ಮಿ, ಅವ್ರ ಫ್ರೆಂಡ್ ಅವನು. ಅವರು ನನಗೆ ಕಾಲ್ ಮಾಡ್ತಾರೆ, ಬ್ರೋ ಎಲ್ಲಿದ್ದೀರಾ ಬ್ರೋ ಅಂತ. ನಾನು ಇಲ್ಲಿದ್ದೀನಿ ಅಣ್ಣ ಲಗೇರಲ್ಲಿ, ಬನ್ನಿ ನಿಮ್ಮ ಮಿಸ್ಸಸ್ ಇಲ್ಲಿ ಅಜಿತನ ಜೊತೆ ಹೆಂಗಿದ್ದಾಳೆ, ಮದುವೆ ಆಗಿದ್ದಾಳೆ, ಎಲ್ಲ ತಾಲಿ ಎಲ್ಲ ಅಡ ಹಾಕಿದ್ದಾಳೆ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ನಾನು ಅಲ್ಲಿಗೆ ಹೋಗೋ ಅಷ್ಟಿಗೆ ಇವರು ನಂಗೆ ಗೊತ್ತಾಗಿ ಎಸ್ಕೇಪ್ ಆಗ್ಬಿಡ್ತಾರೆ. ಇಲ್ಲಿ ಅಜಿತ್ನು ನಮ್ಮ ಭೂಮಿಕ್ನು ಎಸ್ಕೇಪ್ ಆಗ್ತಾರೆ. ಆಗ ನನ್ನ ಎದುರುಗಡೆಲ್ಲ ಕಾಲ್ ಮಾಡ್ತಾರೆ ಮಂಜು ಅವರು, ಅಜಿತ್ ಕಾಲ್ ಮಾಡ್ತಾರೆ. ಅಣ್ಣ ನಮ್ಮ ಮನೆಯವರ ಫ್ರೀಡಮ್ ಆಗಿ ಬಿಟ್ಬಿಟ್ಟಿದ್ದಾರೆ, ಕೇಳಕ್ಕೆ ನೀವ್ಯಾರಣ್ಣ, ನಮ್ಮ ಅಮ್ಮನೇ ಕೇಳಲ್ಲ ಅಂತ ಇವಳು ಆಗ ಹೇಳ್ತಾಳೆ. ಅಮ್ಮ ಈಗ ರಾಘು ಬಗ್ಗೆ ನಿನಗೆ ಗೊತ್ತಲ್ವಾ ಅಂದ್ರೆ, ನನಗೆ ಗೊತ್ತಣ್ಣ, ಅವ್ನು ಬರೋಲ್ಲ, ಅವ್ನು ಪಾಡೋದು ಅವ್ನು ಇದ್ದಾನೆ ಅಂತ ಹೇಳ್ತಾನೆ. ಅದಾಯ್ತಲೇ ನಾನು ಅಲ್ಲಿಂದ ಹೋಗಿ ಕಿಕ್ಕೇರಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ.
ಗೊತ್ತಾಯ್ತಲ್ಲ ಕಿಕ್ಕೇರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಿಕ್ಕೇರಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸವರು ಕರ್ಕೊಬರ್ತಾರೆ ಅವಳನ್ನ. ಓಕೆ. ಕರ್ಕೊಂಬಂದಾದ್ಮೇಲೆ ಇವಳು ಏನು ಹೇಳ್ತಾಳೆ ಅಂದರೆ ನಾನು ಫ್ರೆಂಡ್ ಥರ ಇದ್ದೆ, ಅವ್ರ ಮನೇಲಿದ್ದೆ, ತಾಲಿ ಎಲ್ಲ ಅಂತ ನಾನು ಕೇಳ್ತೀನಿ. ಆಗ ಪೊಲೀಸ್ನವ್ರು ಹೇಳ್ತಾರೆ ಹುಡುಗಿ ಮೇಜರು, ಅವಳು ಸ್ಟೇಟ್ಮೆಂಟ್ ಏನು ನಡೆಯೋದು, ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ, ಈಗ ರಘು ಅವರೇ, ಭೂಮಿಕಾ ನಿಮ್ಮನ್ನ ಮದುವೆ ಆದ್ಮೇಲೆ ನಿಮ್ಮ ಮನೇಲಿ ಇರಬೇಕು ನ್ಯಾಯಯುತವಾಗಿ ಅಲ್ವಾ? ಅದು ಸಾಮಾಜಿಕ ಬಂಧ. ಅದು ನೀವು ಅಜಿತ್ ಮನೆಯಲ್ಲಿ ನಾನು ಫ್ರೆಂಡ್ ಆಗಿದ್ದೆ ಅಂದ್ರೆ ಅದು ಯಾವ ಅರ್ಥ? ಅದು ಒಪ್ಪುತ್ತಾ? ಅದು ಇಲ್ಲ ಸರ್, ಅದೇ ನಾನು ಅದಕ್ಕೋಸ್ಕರ ನಾನು ಕೇಳಿದೆ ಅವ್ರ ಮನೇಲಿ ಯಾಕಿದ್ದೆ ಅಂದಿದ್ಕೆ. ಆಮೇಲೆ ಅವನು ವಿಡಿಯೋಸ್ಗಳೆಲ್ಲ ನಾನು ಮೊಬೈಲ್ ಕಿತ್ಕೊಂಡಿರ್ತೀನಲ್ಲ, ನಾನು EMI ಮೇಲೆ ನಮ್ಮ ಅಮ್ಮನ ಹೆಸರಲ್ಲಿ ಮೊಬೈಲ್ ಕೊಡ್ಸಿರ್ತೀನಿ, ಮೊಬೈಲ್ ಕಿತ್ಕೊಂಡಿರ್ತೀನಿ. ಆ ಮೊಬೈಲಲ್ಲೆಲ್ಲ ಪ್ರತಿಯೊಂದು ಡಿಲೀಟ್ ಮಾಡ್ಬಿಟ್ಟಿರ್ತಾಳೆ. ನಾನು ಯಾವುದೋ ಸೈಬರ್ ಸೆಂಟರ್, ನಮ್ಮ ಫ್ರೆಂಡ್ ಸೈಬರ್ ಸೆಂಟರ್ ತಗೊಂಡೋಗಿ ಕೊಡ್ತೀನಿ, ಅವರೆಲ್ಲ ಬ್ಯಾಕಪ್ ಮಾಡಿ ಕೊಡ್ತಾರೆ ಪ್ರತಿಯೊಂದನ್ನು. ಆಗ ವಿಡಿಯೋ ಸಿಗಾಕೈತವ ನನಗೆಲ್ಲ. ಅವಾಗ ಏನಿದೆಲ್ಲ ಅಂತ ಕೇಳಿದ್ರೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈಯೋದು, ಅವ್ರ ಅಮ್ಮ ಬೈಯೋದು, ಇವಳು ಬೈಯೋದು. ಭೂಮಿಕಾ ಅವ್ರ ತಾಯಿ ಕೂಡ ನಿಮಗೆ ಬೈದ್ರು? ಹೌದು. ನಮ್ಮ ಮನೆ ಹತ್ರ ಸ್ವಂತ ಮನೆ ಹತ್ರ ಹೋಗಿದ್ದೆ, ನೀನು ನಿಮ್ಮ ಮನೆಗೆ ಯಾರು ಕರೆದಿದ್ದಾರೆ, ಹಿಂಗೆ ಅಷ್ಟಂಗೆ ಕುಂಕುಮ ಕೊಡೋ ಕರೆದಿದ್ರ? ನಾವು ನಮ್ಮ ಬಾಡಿಗೆ ಮನೆ ಹತ್ರ ಯಾಕೆ ಹೋಗಿದೆ? ನಾನು ಸಾಬ್ರಲ್ವಾ ಇರೋದು, ಅವ್ರಾಗೆ ಹಿಂಗೆ ಅಷ್ಟಂಗೆ ಕುಂಕುಮ ಕೊಡ್ತಾರೆ ಅಂತ ನಾನು ಕ್ಯಾಶುವಲ್ ಆಗಿ ಮಾತಾಡ್ತೀನಿ. ಅದಕ್ಕೆ ಅವಳು ಹೇಳ್ತಾಳೆ ನಮ್ಮ ಯಾರು ಗಂಡಸ್ರು ತರ ಹೆಂಗಸ್ರು ಬಂದ್ರೆ ಕೊಡು ಅಂತ ಹೇಳಿದ್ದೀನಿ, ಹೋಗಿ ತಗೊಬಂದ. ಅಲ್ಲ ರಘು ಅವರೇ, ನೋಡಿ, ಮಕ್ಕಳು ಎಷ್ಟೇ ಕೆಟ್ಟವರಾಗಿದ್ರು ಕೂಡ ಹೆತ್ತವರು ಕೆಟ್ಟವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮಾತಿದೆ. ಇಲ್ಲಿ ಆ ಭೂಮಿಕನಿಗೆ ಬುದ್ಧಿ ಇಲ್ಲ, ನಿಮ್ಮ ವೈಫಿಗಂತೂ ಬುದ್ಧಿ ಇಲ್ಲ. ಅವ್ರ ತಾಯಿಗೆ ಅಂದ್ರೆ ನಿಮ್ಮ ಅತ್ತೆಗಾದ್ರೂ ಬುದ್ಧಿ ಇರ್ಬೇಕಿತ್ತಲ್ಲ, ಅವ್ರ ಬುದ್ಧಿ ಹೇಳಿ ನಿಮ್ಮ ಮನೆಗೆ ಕಳಿಸ್ಬೇಕಿತ್ತು ತಾನೆ ಅವರು. ಹೌದು, ಅವ್ರಿಗೆ ಹೇಳಕ್ಕೆ ಕಾನ್ಸೆಪ್ಟ್ ಇಲ್ಲ ಸರ್. ಆಮೇಲೆ ಕಿಕ್ಕೇರಿ ಸ್ಟೇಷನ್ಗೂ ಬರೋಕೆ ಹೇಳ್ದು ಅವ್ರ ಅಮ್ಮನ ಕರೆಸಿ ಅಂತ, ಅವರು ಬರಲಿಲ್ಲ ಅವರಮ್ಮ. ಓಕೆ. ಅಲ್ಲಿ ನಾನೇ ಕರ್ಕೊಬಂದೆ, ಓಲಿ ಆಗಿತ್ತಾಯ್ತು, ಇನ್ನು ಜೀವನ ಚೆನ್ನಾಗಿರಲಿ ಅಂದ್ಬಿಟ್ಟು ಲಗೇರ ಮನೆಗೆ ಬಿಟ್ಟೆ. ಲಗೇರ ಮನೆಗೆ ಬಿಟ್ಟಾಗಿಲ್ಲ, ನಾನು ನಮ್ಮ ಅಮ್ಮನ ಜೊತೆ ಹೋಗ್ತೀನಿ, ನನಗೆ ಮೊಬೈಲ್ ಬೇಕು ಅಂದ್ಲು. ನಿನ್ಗೆ ಮೊಬೈಲೇ ಮುಖ್ಯನಾ ನಾನು ಮುಖ್ಯನಾ ಅಂತ? ನಂಗೆ ಮೊಬೈಲ್. ಈಗ ನೀವು ಭೂಮಿಕಾ ಬಿಡಿ, ಅವ್ರು ಹುಚ್ಚಾಟ ಆಡ್ತಾ ಇದ್ರು, ಅವರು ಈ ಬಟ್ಟೆ ಚೇಂಜ್ ಮಾಡ್ದಂಗೆ ಹುಡುಗರನ್ನ ಚೇಂಜ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಅವ್ರ ತಾಯಿಗೆ ನೀವೇನಾದ್ರೂ ಫೋನ್ ಮಾಡಿದ್ರ? ಭೂಮಿಕಾ ತಾಯಿಗೆ ಹಿಂಗಿಂಗ್ ಆಗಿದೆ ನೋಡಿ. ಭೂಮಿಕಾ ತಾಯಿ ನನ್ನ ಅಲ್ಲಿ ಹೆಚ್ಚು ಕಮ್ಮಿ ಬ್ಲ್ಯಾಕ್ ಮಾಡೇ ಸುಮಾರು ದಿವಸ ಆಗಿದೆ. ಅವ್ರು ಏನು ಕೇಳೋ ಪೇಷನ್ಸ್ ಅಲ್ಲಿ ಇಲ್ಲ. ಅವ್ರು ಹೆಂಗ್ ಬೇಕಂಗೆ ಮಾತಾಡ್ತಾರೆ. ಓಕೆ. ಸಾಲ ತೊಟ್ಟು ಕೇಳೋ ಪೇಷನ್ಸ್ ಎಲ್ಲ. ನಾನು ಅವ್ರ ಮಗ್ಳಿಗೆ ಸುಧಾ ಫೋನ್ ಮಾಡಿದ್ರೆ ಏನಕ್ಕೆ ಮಾಡ್ತೀನಿ ನನ್ನ ಮಗಳಿಗೆ ಅಂತ ಕೇಳಿದ್ದಾರೆ. ನಮ್ಮ ಅಮ್ಮನೂ ಸುಧಾ ಕೇಳಿದ್ದಾರೆ. ಅವನು ಇನ್ಯಾರಿಗೆ ಮಾಡ್ತಾನೆ, ನಾನು ಅವ್ನು ಹೆಂಡ್ತಿಗೆ ಮಾಡ್ದಾನೆ ಇನ್ಯಾರಿಗೆ ಮಾಡ್ತಾನೆ ಅಂತ ನಮ್ಮ ಅಮ್ಮನೂ ಸುಧಾ ಕೇಳಿದ್ದಾರೆ. ಏನಕ್ಕೆ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಅದೆಲ್ಲ ಇದೆ. ಓಕೆ. ಈಗ ಮದುವೆಗಿಂತ ಮುಂಚೆ ನಿಮ್ಗೆ ಪರಿಚಯ ಯಾವ ರೀತಿ ಆಯಿತು ಅಂತ? ಸರ್, ನಾನು ಕಿಕ್ಕೇರಿಯಲ್ಲಿ ಟೊಯೋಟೋದಲ್ಲಿ ಬಿಡದಿಲ್ಲಿ ವರ್ಕ್ ಮಾಡ್ತಿದ್ದೆ. ಇವಳು ಫೇಸ್ಬುಕ್ಕಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ಲು. ಆಯ್ ಅಂತ ಮೆಸೇಜ್ ಮಾಡಿ ನಾನು ಅಲೋ ಅಂತ ಮಾಡಿದೆ. ನಾನು ರಘುಲಕ್ಷ್ಮಣ್ ಕಿಕ್ಕೇರಿ ಅಂತಲೇ ಕೊಟ್ಟಿರೋದು. ನಮ್ಮದು ಕಿಕ್ಕೇರಿ ಪಕ್ಕ ತುಳಸಿ ಗೇಟಲ್ಲಿ ತೆವ ಫಿಶ್ ಅಂಗಡಿ ಮಡಗಿದ್ದೀವಿ ಅಂತ ಮೆಸೇಜ್ ಮಾಡುತ್ತಲ್ಲ. ನಾನು ನೋಡಿಲ್ಲ, ನಾನು ಅಲ್ಲಿ ನೋಡಿಲ್ಲ ಅಂತ ಹೇಳ್ತೀನಿ. ಆಗ ನಮ್ಮದು ಸಂಜೆ ಒಂದು ಪೆಟ್ಟ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕಾಯ್ತು. ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಇವಳು ನೋಡಿದೆ, ಅಲ್ಲಿ ನೋಡಿದೆ ಬಿಡಿ ಅಂತ ಹೇಳ್ತೀನಿ. ಅಲ್ಲಿಗೆ ಹೋಗ್ತೀನಿ, ಪೆಟ್ಟೆಲ್ಲ ತೋರಿಸ್ಕೊತೀನಿ. 100 ರೂಪೀಸ್ ಫೋನ್ ಪೇ ಮಾಡ್ತಾಳೆ ಇವಳು. ನಮ್ಮ ಇದು ಶಾಪಿಗೆ ಬಂದು ಫಿಶ್ ತಿನ್ಕೊಂಡು ಹೋಗಿಂದ ಫೋನ್ ಪೇ ಮಾಡ್ತಾಳೆ ನನಗೆ. ನಾನು ಅಲ್ಲಿಗೆ ಹೋಗಿ ಫಿಶ್ ತಿಂತೀನಿ. ಫಿಶ್ ಪತ್ತೆ ಪಾರ್ಸಲ್ ತಗೊಂಡು ಅವಳಿಗೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು 100 ರೂಪಾಯಿ ಹಾಕಿರ್ತಲ್ಲ, ಅದು ಪೇ ಮಾಡ್ಬಿಟ್ಟು ನಾನು ಹೋಗ್ತೀನಿ ಅಲ್ಲಿಂದ. ಅಲ್ಲಿಂದ ಹೋದ್ಮೇಲೆ ಮೆಸೇಜು ಕಾಂಟ್ಯಾಕ್ಟು ಶುರು ಆಯ್ತದೆ. ಇವಳು ಮದುವೆ ಆಗಿರೋ ವಿಚಾರ ನನಗೆ ಗೊತ್ತಿರಲ್ಲ. ಆಮೇಲೆ ನನಗೆ ಯಾರು ಮದುವೆ ಆದಮೇಲೆ ಯಾರು ಸುಮಾರು ಜನ ಹೇಳ್ತಾರೆ, ನಮ್ಮ ಅಮ್ಮಂಗೂ ಗೊತ್ತಾಗ್ತದೆ. ಆದ್ರೆ ನಮ್ಮ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಬಿಡು, ಎಲ್ಲರೂ ಎಡು ಇರ್ತಾರೆ, ಏನೋ ಒಂದು ಲೈಫಲ್ಲಿ ಆಗಿರ್ತದೆ ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಳು ಮನೇಲಿ ಸಣ್ಣ ಪುಟ್ಟಕ್ಕೆ ಜಗಳ ಮಾಡೋದು, ಪ್ರತಿಯೊಂದು ಇದು ಮಾಡೋದು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ಇವಳು 2 ತಿಂಗಳು 3 ತಿಂಗಳ ಹಿಂಭಾಗ ಹೋಗಿತ್ತು, ಗೊತ್ತಿಲ್ಲ ಸರ್ ನನಗೆ. ಓದ್ಲು, ಕಾಂಟ್ಯಾಕ್ಟ್ ಮಾಡಿದೆ, ಎಲ್ಲ ಮಾತಾಡಿ. ಈಗ ನೀವು ಮದುವೆ ಆಗಿ ಎಷ್ಟು ಟೈಮ್ ನೀವು ಒಟ್ಟಿಗೆ ಸಂಸಾರ ಮಾಡಿದ್ದೀರಾ? 2 ವರ್ಷ ಸರ್. ಅಂದ್ರೆ ಸುಖ ಸಂಸಾರ ಅಂತ. ಹೌದು, ಜಗಳದಲ್ಲೇ ಮುಂದೂಡೋದಲ್ಲ, ಸುಖ ಸಂಸಾರ. 2 ವರ್ಷ ಮಾಡಿದ್ರಿ. 2 ವರ್ಷ ಮಾಡಿದ್ರಿ. ಎಸ್.